ಉಚ್ಚೆ ಸೊಳ್ಳೆ ಬರೀ ಗಲೀಜು. ಡಿಕೆ ಬ್ರ್ಯಾಂಡ್ ಕನಸು ನುಚ್ಚು ನೂರು. ಕಲಾಸಿಪಾಳ್ಯ ಬಿಎಂಟಿಸಿ ಬಸ್ ನಿಲ್ದಾಣ ಸುತ್ತಲೂ ಗಬ್ಬು ವಾಸನೆಯ ಕಾಟ. ಕೇಳೋರೇ ಇಲ್ಲ, ಚಾಲಕರು ಜನರ ಅಳಲು. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಬೆಂಗಳೂರು ವಾಯ್ಸ್. ಬೆಂಗಳೂರಿನ ಚಿತ್ರಣ ಬದಲಿಸಬೇಕು ಅಂತ ಬ್ರ್ಯಾಂಡ್ ಬೆಂಗಳೂರಿನ ಕಲ್ಪನೆ ತರಲಾಯಿತು. ಆದ್ರೆ ಗಬ್ಬೆದ್ದು ನಾಡ್ತಾ ಇದೆ ನಗರದ ಪ್ರಮುಖ ಏರಿಯಾ ಕಲಾಸಿಪಾಳ್ಯ. ಬಿಎಂಟಿಸಿ ಬಸ್ ನಿಲ್ದಾಣ ಸುತ್ತಲಿನ ಅವ್ಯವಸ್ಥೆ ಹೇಗಿದೆ ಗೊತ್ತಾ? ನಿಮ್ಗೂ ತೋರಿಸ್ತೀವಿ ನೋಡಿ ಬೆಂಗಳೂರು ವಾಯ್ಸ್ ಅಲ್ಲಿ. ಬೆಂಗಳೂರಿಗೆ ಹೊಸ ರೂಪ ಕೊಡಬೇಕು ಅಂತೇಳಿ ಸರ್ಕಾರ ಬ್ರಾಂಡ್ ಬೆಂಗಳೂರು ಹೆಸರಲ್ಲಿ ಕೆಲವು ಯೋಜನೆಗಳನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇರುವಂತಹ ಈ ಒಂದು ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನ ನೋಡಿದ್ರೆ ಇಲ್ಲಿ ಏನು ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಗಬ್ಬೆದ್ದು ನಾರುವಂತ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಇದು ಬೆಂಗಳೂರಿನ ಒಂದು ಕಲಾಸಿಪಾಳ್ಯ ಬಿಎಂಟಿಸಿ ಬಸ್ ನಿಲ್ದಾಣ. ಇದು ಈ ಒಂದು ರಸ್ತೆ ಬಸ್ ನಿಲ್ದಾಣದ ಒಂದು ಎಂಟ್ರೆನ್ಸ್ ಮತ್ತೆ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆನ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಗಬ್ಬೆದ್ದು ನಾರುವಂತ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರೋದು. ಏನು ಕೇರ್ ಮಾರ್ಕೆಟ್ ಇಂದ ಒಂದು ಕಲಾಸಿಪಾಳ್ಯದ ಒಂದು ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಬರುವಂತ ರಸ್ತೆ ಬದಿಯಲ್ಲೇ ಈ ಒಂದು ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಏನು ದೊಡ್ಡ ಮಟ್ಟದ ಒಂದು ರಸ್ತೆ ಗುಂಡಿ ಕೂಡ ಇಲ್ಲಿ ಇರುವಂತದ್ದು. ಆ ಒಂದು ಗುಂಡಿಯಲ್ಲಿ ಗಲೀಜು ನೀರು ತುಂಬಿಕೊಂಡು ಇಲ್ಲಿ ವಾಹನ ಸವಾರರು ಓಡಾಡಕ್ಕೂ ಆಗದಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಏನು ಕಲಾಸಿಪಾಳ್ಯ ಒಂದು ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಹೋಗುವಂತಹ ಒಂದು ಎಂಟ್ರೆನ್ಸ್ ನಲ್ಲೇ ಈ ಒಂದು ರಸ್ತೆ ಇದೆ. ಮತ್ತೆ ನೋಡಬಹುದು ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗಲೀಜಿದೆ. ಜನ ಓಡಾಡಬೇಕಾದ್ರೆ ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರೋದು. ಆದ್ರೂ ಕೂಡ ಜನ ಆ ಒಂದು ಗಲೀಜಿನಲ್ಲೇ ಓಡಾಡುವಂತ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಏನು ಮಾರ್ಕೆಟ್ ಕಡೆಯಿಂದ ಬರುವಂತ ಬಿಎಂಟಿಸಿ ಬಸ್ಗಳು ಈ ಒಂದು ಬಸ್ ನಿಲ್ದಾಣಕ್ಕೆ ಹೋಗ್ಬೇಕಾದ್ರೆ ಸುಮಾರು 3/4 ಅಡಿಗೂ ಆಳ ಇರುವಂತ ಈ ಒಂದು ರಸ್ತೆ ಗುಂಡಿಯಲ್ಲಿ ಬಸ್ ಅನ್ನ ಇಳಿಸೇ ಹೋಗುವಂತ ಪರಿಸ್ಥಿತಿ ಇಲ್ಲಿ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಬಸ್ ಅನ್ನ ಗುಂಡಿಗೆ ಇಳಿಸಿದಾಗ ಬಸ್ನ ಒಂದು ಹಿಂಬದಿ ಕೂಡ ಒಂದು ನೆಲಕ್ಕೆ ತಾಗಿ ಡ್ಯಾಮೇಜ್ ಆಗುವಂತ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅಷ್ಟೊಂದು ಕೆಟ್ಟದಾಗಿ ಈ ಒಂದು ರಸ್ತೆ ಮತ್ತೆ ಈ ಒಂದು ಎಂಟ್ರಿ ಭಾಗ ಇಲ್ಲಿ ಕಂಡು ಬರ್ತಾ ಇರೋದು. ಪಾದಚಾರಿಗಳು ಕೂಡ ಈ ಒಂದು ಗಲೀಜು ನೀರಿನಲ್ಲೇ ಒಂದು ರಸ್ತೆಯನ್ನ ದಾಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ನಾವು ನೋಡಬಹುದು ಪಾದಚಾರಿಗಳು ಮತ್ತೆ ಬೈಕ್ ಸವಾರರು ಬಸ್ ಎಲ್ಲವೂ ಕೂಡ ಈ ಒಂದು ಗಲೀಜು ನೀರು ಮತ್ತೆ ಒಂದು ಏನು ಅವಶೇಷಗಳಿದೆ ಇದರಲ್ಲೇ ಓಡಾಡುವಂತ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರೋದು. ಇದು ಈ ಒಂದು ರಸ್ತೆ ಒಂದು ಎಂಟ್ರೆನ್ಸ್ ಆತಾದ್ರೆ ಮತ್ತೆ ಏನು ಬಸ್ ನಿಲ್ದಾಣದ ಸುತ್ತಮುತ್ತ ಏರಿಯಾ ಏನಿದೆ ಇಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಗಲೀಜು ಕೂಡ ಕಾಣ್ತಾ ಇರೋದು. ಯಾಕಂದ್ರೆ ಇದನ್ನ ಸರಿಯಾಗಿ ಕ್ಲೀನ್ ಮಾಡ್ತಾ ಇದ್ರೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಬೇರೆ ಬೇರೆ ಕಡೆಯಿಂದ ಬರುವಂತ ಗಲೀಜು ನೀರೇನಿದೆ ಅದು ಇಂತಹ ಸಮಯದಲ್ಲೂ ಕೂಡ ಇಲ್ಲಿ ಸ್ಟಾಕ್ ಆಗಿ ಇಲ್ಲಿ ಜನ ಕೂಡ ಓಡಾಡೋದಕ್ಕೆ ಆಗದಂತ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ತುಂಬಾ ಕಷ್ಟವಾಗಿದೆ. ಇಲ್ಲಿ ಬಸ್ಗಳು ತುಂಬಾ ಇಲ್ಲಿ ಓಡಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ನೀರಿಲ್ಲ ಸ್ಟಾಕ್ ಆಗಿದೆ. ನಾವಿಲ್ಲೇ ಮಲಗಬೇಕು ಸರ್ ಮಾರ್ಕೆಟ್ ಅಲ್ಲಿ. ನೈಟ್ ಆಟ್ ಬಸ್ ಇಲ್ಲೇ ಇರುತ್ತೆ ನಮ್ದು. ನೈಟ್ ಆಟ್ ಬಸ್ ಇಲ್ಲಿ ಆಟ ಸೊಳ್ಳೆಗಳು ತುಂಬಾ ಸೊಳ್ಳೆಗಳು ಆ ವಾಸನೆ ನಿದ್ದೆ ಮಾಡಕ್ಕಾಗಲ್ಲ. ತುಂಬಾ ಕಷ್ಟವಾಗಿದೆ ಇದು. ಬೇಗ ಸಮಸ್ಯೆ ಯಾರು ಬಗೆಹರಿಸ್ತಾ ಇಲ್ಲ ಸರ್. ಸುಮಾರು ಆಗಲೇ ಒಂದು 20 ದಿನ ಆಯ್ತದೆ ಎಲ್ಲ ಸಮಸ್ಯೆ ಆಗಿ ಯಾರು ಬಗೆಹರಿಸ್ತಾ ಇಲ್ಲ ಸರ್. ತುಂಬಾ ಕಷ್ಟವಾಗಿದೆ. ಓಡಾಡಬೇಕು ನಾವು ಇಲ್ಲಿ ಬಸ್ ನಮ್ಗೆ ಇಲ್ಲೇ ಆಲ್ಟ್ ಆಗಿದೆ ಸರ್. ಬಸ್ ಆಲ್ಟ್ ಆದಾಗ ನಾವು ಇಲ್ಲೇ ನಿದ್ದೆ ಮಾಡಬೇಕು. ಸೊಳ್ಳೆಗಳ ಕಾಟ ತುಂಬಾ ಗಲೀಜು ವಾಸನೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಇಲ್ಲಿ ಹೌದು ಆಳ ಇದೆ. ನಮ್ಮ ಬಸ್ಗಳಲ್ಲಿ ಬೇಗ ಪಾಸ್ ಆಗಕ್ಕಾಗಲ್ಲ. ತುಂಬಾ ಸಮಸ್ಯೆ ಸರ್. ತುಂಬಾ ಸಮಸ್ಯೆ ಆಗ್ಬಿಡಿ ಸರ್. ಇಲ್ಲಿ ಇದ್ರ ಬಗ್ಗೆ ಸುಮಾರು 20 ದಿನ ಆಯ್ತು ಸರ್. ಇದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ. ಇದ್ರ ಬಗ್ಗೆ ಯಾರು ಪರಿಹರಿಸ್ತಾರೆ. ತುಂಬಾ ಕಷ್ಟ ಆಯ್ತು ಸರ್. ಇಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಗಲೀಜು ಸಿಕ್ಕಾಪಟ್ಟೆ ಸೊಳ್ಳೆಗಳು ಕಾಟ. ಬಸ್ ಒಳಗೆ ಮನಿಕಣಕ್ ಆಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಇದೆ ಸರ್. ಆಯ್ತು ನೀವೇ ನೋಡ್ಬೇಕು ಸರ್. ಹೇಳಿದ್ರು ತಲೆ ಕಿಡ್ಸ್ಕೊಂತಲ್ಲ ಅವ್ರ ಬಗ್ಗೆ. ತುಂಬಾ ಇದಾಗ್ಬಿಟ್ಟೈತೆ ಸರ್. ಸಿಕ್ಕಾಪಟ್ಟೆ ಸೊಳ್ಳೆ ಕಾಯಿಲೆ ಜಾಸ್ತಿ ಆಗ್ಬಿಟ್ಟೈತೆ. ಪ್ರಾಬ್ಲಮ್ ಹಿಂಗಾಗ್ಬಿಟ್ಟು ಇದಾಯ್ತು ಸರ್. ಗಬ್ಬು ನಾರ್ತಾ ಐತೆ. ಆಮೇಲೆ ಯಾರಿಗೂ ಇದಕ್ಕೆ ಹೇಳಿರೋ ವರ್ಕರ್ಸ್ ಯಾರು ತಾಂತ ಇಲ್ಲ. ಇದು ಪೂರ್ತಿ ತಲೆಗೆ ಹಾಕ್ಯಂತ ಇಲ್ಲ. ನೀವೇ ಮಾಡ್ಬೇಕು ಸರ್. ಎಲ್ಲ ಗಾಡಿ ಇದು ಪೂರ್ತಿ ಇದ್ರದ್ದು ಟಾಯ್ಲೆಟ್ ಬರುತ್ತೆ ಸರ್. ಫುಲ್ ಟಾಯ್ಲೆಟ್ ಬರ್ತಾ ಇರೋದು. ಟಾಯ್ಲೆಟ್ ಬಂದು ಇದು ಪ್ರಾಬ್ಲಮ್ ಆಗಿ ಈ ತರ ಆಗಿದೆ. ಸೊಳ್ಳೆ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆ ನೀವೇ ಇದು ಸಹಾಯ ಕೊಡಬೇಕು. ಗೌರ್ಮೆಂಟ್ ಏನಾರ ಒಂದು ಅದಕ್ಕೆ ತಾಂಬೇಕು ಸರ್. ಗೌರ್ಮೆಂಟ್ ನೋಡ್ಬೇಕು ಇದ್ರ ವ್ಯವಸ್ಥೆ ಬಗ್ಗೆ. ಈಗ ನೋಡಿ ಹೆಂಗಿದೆ ನೋಡಿ.
ಬಸ್ ಹೆಂಗೆ ಸಿಕ್ಕಾಕೊಂತು, ಬಸ್ಸೇ ಸಿಕ್ಕಾಕೊಂತಿದೆ, ಮನುಷ್ಯನೇ ಇರ್ತಾನ ಹೇಳಿ? ಆಗಲ್ಲ, ಕಷ್ಟ ಇದೆ. ಸರ್ಕಾರ ನೋಡ್ಬೇಕಿದೆಲ್ಲ ಏನ್ ಮಾಡ್ತಾ ಇದಾರೆ ಇವರು ಅಂತ, BBMP ಅವ್ರು ಏನ್ ಮಾಡ್ತಾ ಇದಾರೆ ಅಂತ. ತುಂಬಾ ಗಲೀಜ್ ನೀರಿದೆ, ಮತ್ತೆ ಡ್ಯಾಮ್ ಹಳ್ಳ ಇದೆ. ಏನ್ ಮಾಡಕ್ಕಾಗುತ್ತೆ ನೋಡಿ, ಏನಾದ್ರೂ ಮಾಡ್ಬೇಕಲ್ಲ ಇವರು, ಮಾಡಿದ್ರೆ ತಾನೇ ಏನಾದ್ರೂ ಆಗುತ್ತೆ. ಹೆಂಗ್ ಓಡಿಸ್ತೀನಿ ಅಂದ್ರೆ ಏನಂತ ಹೇಳೋಣ ಸರ್, ಹಳ್ಳ ಬಿದ್ದಿದೆ, ಅವ್ರು ಅರ್ಥ ಮಾಡ್ಕೊಬೇಕು, ನಮ್ಮ ಅಧಿಕಾರಿಗಳು ಅವ್ರು ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಒಂದ್ ಕಡೆ ಗುಂಡಿ, ಇನ್ನೊಂದ್ ಕಡೆ ಗಲೀಜ್ ನೀರು, ಸ್ಮೆಲ್ಲು. ಏನು ಮಾಡೋದು ಸರ್, ಅದು ಅವ್ರು ಅರ್ಥ ಮಾಡ್ಕೊಂಡು ಅದು ಕ್ಲಿಯರ್ ಮಾಡಬೇಕು. ಬೈಕ್ ಇರ್ಬೋದು, ಆಟೋ ಇರ್ಬೋದು, ಎಲ್ಲಾ ವಾಹನಗಳು ಕೂಡ ಇದೇ ರಸ್ತೆಯನ್ನ ಬಳಸಬೇಕು. ಯಾಕಂದ್ರೆ ಮಾರ್ಕೆಟ್ ಕಡೆಯಿಂದ ಬಸವನಗುಡಿ ಇರ್ಬೋದು, ಮತ್ತೆ ಮೈಸೂರು ರಸ್ತೆ ಇರ್ಬೋದು, ಸಾಕಷ್ಟು ಕಡೆ ಹೋಗುವಂತ ಬಸ್ಗಳು ಇಲ್ಲಿಂದ ಪ್ರಯಾಣ ಮಾಡ್ತಾರೆ, ಮತ್ತೆ ಖಾಸಗಿ ಬಸ್ಗಳು ಕೂಡ ಓಡಾಡ್ತವೆ. ಆದ್ರೂ ಜನ ಇದನ್ನ ಬಳಸಲೇಬೇಕಾದಂತ ಒಂದು ಅನಿವಾರ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಜನ ಸಾಯ್ತಿದ್ದಾರೆ.